ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಯೂಮ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ತಮ್ಮ IPO ನ ತರ್ತಾ ಇದ್ದಾರೆ. ಈ ವಿಡಿಯೋನಲ್ಲಿ ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿ ಇದೆ, ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಇಶ್ಯೂ ಸೈಜ್ ಏನು, ಯಾವ ಒಂದು ವ್ಯಾಲ್ಯೂಷನ್ ನೊಂದಿಗೆ IPO ನ ತರ್ತಾ ಇದ್ದಾರೆ, IPO ನಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೋಬಹುದಾ ಅಥವಾ ಕೇವಲ ಲಿಸ್ಟಿಂಗ್ ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬೇಕಾ, ಎಲ್ಲವನ್ನ ಕೂಡ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಅಕ್ಯೂಮ್ ಡ್ರಗ್ಸ್ ನ ಬಿಸ್ನೆಸ್ ಮಾಡೆಲ್ ಅನ್ನ ತಿಳ್ಕೊಳ್ಳೋದಾದ್ರೆ, ಈ ಕಂಪನಿ 2004ರಲ್ಲಿ ಪ್ರಾರಂಭವಾದಂತಹ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರ್ತಾರೆ. ಮೇಜರ್ ಆಗಿ ಒಂದು CDMO ಕಂಪನಿ ಅಂದ್ರೆ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಆಗಿರ್ತಾರೆ. ಅಂದ್ರೆ ಬೇರೆ ಬೇರೆ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಕಡೆಯಿಂದ ಫಾರ್ಮಾ ಪ್ರಾಡಕ್ಟ್ಸ್ ಗಳಿಗೆ ಆರ್ಡರ್ ಅನ್ನ ತಗೋತಾರೆ. ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ ಆ ಪ್ರಾಡಕ್ಟ್ಸ್ ಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರಾಡಕ್ಟ್ಸ್ ಗಳನ್ನ ಭಾರತ ಹಾಗೆ ಬೇರೆ ದೇಶಗಳಿಗೂ ಕೂಡ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಒಂದು ಸ್ಟ್ರಾಂಗ್ R&D ಯೂನಿಟ್ ಅನ್ನ ಕೂಡ ಕಂಪನಿ ಹೊಂದಿದ್ದಾರೆ. ಆ R&D ಯೂನಿಟ್ ನಲ್ಲಿ ಕಂಟಿನ್ಯೂಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಕಂಪನಿ ಮಾಡ್ತಿರ್ತಾರೆ. ಸಾಕಷ್ಟು ಭಾರತದ ಫಾರ್ಮಾ ಕಂಪನಿಗಳಿಗೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. 2021ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಒಂದು ಫಾರ್ಮಾ ಕಂಪನಿಯನ್ನ ಕೂಡ ಅಕ್ವೈರ್ ಮಾಡ್ಕೊಂಡಿದ್ರು. ಅದರ ಜೊತೆಯಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ APIs ಏನಿದೆ ಅದನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸೊ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವರು ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್ಸ್, ಲಿಕ್ವಿಡ್ ಮೆಡಿಸಿನ್ಸ್, ಟಾಪಿಕಲ್ ಪ್ರಿಪರೇಷನ್, ಐ ಡ್ರಾಪ್ಸ್, ಡ್ರೈ ಪೌಡರ್ಸ್, ಇಂಜೆಕ್ಷನ್ಸ್ ಎಲ್ಲಾ ರೀತಿಯ ಫಾರ್ಮಾ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಕಂಪನಿ ಇಲ್ಲಿವರೆಗೂ 4025 ಕಮರ್ಷಿಯಲೈಸ್ಡ್ ಫಾರ್ಮುಲೇಷನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. 60ಕ್ಕೂ ಹೆಚ್ಚಿನ ಡೋಸೇಜ್ ಫಾರ್ಮ್ ಗಳಲ್ಲಿ ಇವರು ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಭಾರತದ ಟಾಪ್ 30 ಫಾರ್ಮಾಸ್ಯೂಟಿಕಲ್ಸ್ ಗಳಲ್ಲಿ 26 ಕಂಪನಿಗಳಿಗೆ ಇವರು ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಹಾಗೆ 10 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಕಂಪನಿ ಹೊಂದಿದ್ದಾರೆ. ಇವರ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ 49.21 ಬಿಲಿಯನ್ ಯೂನಿಟ್ಸ್ ಪ್ರತಿ ವರ್ಷ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಹೊಂದಿರುವಂತ ಕಂಪನಿ ಆಗಿರ್ತಾರೆ. ಹಾಗೇನೆ ಅಕ್ಯೂಮ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ತಮ್ಮ ಒಂದು ಪ್ರೊಡಕ್ಷನ್ ಕೆಪಾಸಿಟಿಯನ್ನ 2025ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ. ಅದೇ ಒಂದು ರೀಸನ್ ನಿಂದ IPO ನ ಕೂಡ ತಂದಿದ್ದಾರೆ. ಹಾಗೆ ಸಾಕಷ್ಟು ರೆಗ್ಯುಲೇಟರಿ ಅಥಾರಿಟೀಸ್ ಕಡೆಯಿಂದ ಇವರ ಪ್ರೊಡಕ್ಷನ್ ಫೆಸಿಲಿಟಿಗೆ ಸರ್ಟಿಫಿಕೇಶನ್ಸ್ ಗಳು ಕೂಡ ಸಿಕ್ಕಿದೆ. ಯುರೋಪಿಯನ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್, ಹಾಗೆಯೇ ಯುನೈಟೆಡ್ ಸ್ಟೇಟ್ ನ್ಯಾಷನಲ್ ಸ್ಯಾನಿಟೈಸೇಷನ್ ಫೌಂಡೇಶನ್ ಈ ಎಲ್ಲ ರೆಗ್ಯುಲೇಟರಿಗಳ ಕಡೆಯಿಂದ ಒಳ್ಳೆ ಒಂದು ಕ್ರೆಡಿಟ್ಸ್ ಅನ್ನ ಇವರ ಪ್ರೊಡಕ್ಷನ್ ಫೆಸಿಲಿಟಿ ಪಡ್ಕೊಂಡಿದೆ. ಹಾಗೆ ಅಕ್ಯೂಮ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನಲ್ಲಿ ಟೋಟಲ್ 16,463 ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಅದರಲ್ಲಿ 7,211 ಎಂಪ್ಲಾಯೀಸ್ ಫುಲ್ ಟೈಮ್ ವರ್ಕರ್ಸ್ ಆಗಿದ್ರೆ 9,252 ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಗಳನ್ನು ಇವರು ಹೊಂದಿದ್ದಾರೆ. ಹಾಗೆ ರೆವೆನ್ಯೂ ಆಧಾರದ ಮೇಲೆ 2023-24ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಲಾರ್ಜೆಸ್ಟ್ CDMO ಕಂಪನಿ ಕೂಡ ಆಗಿರ್ತಾರೆ. ಸೊ ಒಂದು ಸ್ಟ್ರಾಂಗ್ ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೊಂದಿರುವಂತಹ ಕಂಪನಿ ಆಗಿರ್ತಾರೆ. ಈ ಕಂಪನಿ 4 ಕ್ಯಾಟಗರಿಗಳಲ್ಲಿ ಕೆಲಸ ಮಾಡ್ತಾರೆ. ಒಂದು CDMO ಆರ್ಗನೈಸೇಷನ್ ಆಗಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾರೆ. ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ API ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಹಾಗೆ ಟಾಪಿಕಲ್ ಪ್ರಾಡಕ್ಟ್ಸ್ ಗಳನ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಅದರ ಜೊತೆಯಲ್ಲಿ ಇವರೊಂದು ಸಬ್ಸಿಡರಿ ಕಂಪನಿಯನ್ನ ಹೊಂದಿದ್ದು ನ್ಯೂಟ್ರಾವೆದಿಕ್ಸ್ ಅಂದ್ರೆ ಹರ್ಬಲ್ಸ್ ಮತ್ತೆ ಆಯುರ್ವೇದಿಕ್ ಫಾರ್ಮುಲೇಷನ್ಸ್ ಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೈವರ್ಸಿಫೈಡ್ ಆಗಿದೆ. ಹಾಗೆ ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಅನ್ನು ಕೂಡ ಹೊಂದಿರುವಂತ ಕಂಪನಿ ಆಗಿರ್ತಾರೆ. ಸೊ ಜಸ್ಟ್ ಇಷ್ಟು ವಿಷಯವನ್ನ ಅಬ್ಸರ್ವ್ ಮಾಡಿ ನಾವು ಈ ಒಂದು IPO ನಲ್ಲಿ ಲಾಂಗ್ ಟರ್ಮ್ ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿಯ ಫಿನಾನ್ಷಿಯಲ್ಸ್, ವ್ಯಾಲ್ಯೂಯೇಷನ್ಸ್ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ IPO ಯಾವಾಗ ಬರ್ತಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಜುಲೈ 30 ಮಂಗಳವಾರ IPO ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗುತ್ತೆ. ಆಗಸ್ಟ್ 1 ಗುರುವಾರದವರೆಗೂ ಈ IPO ನಲ್ಲಿ ನೀವು ಅಪ್ಲೈ ಮಾಡಬಹುದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 679ರ ಕಟ್ ಆಫ್ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. ಸೊ 679ರ ಕಟ್ ಆಫ್ ಪ್ರೈಸ್ ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ 22 ಶೇರ್ಗಳ ಲಾಟ್ ಸೈಜ್ ಆಗಿದೆ. ಸೊ ಮಿನಿಮಮ್ 22 ಶೇರ್ಗಳಿಗೆ ನೀವು ಅಪ್ಲೈ ಮಾಡಬೇಕು. ಸೊ ಮಿನಿಮಮ್ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,938 ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ನೀವು ಅಪ್ಲೈ ಮಾಡಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,94,194 ಬೇಕಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಗಳಿಗೆ ನೀವು ಅಪ್ಲೈ ಮಾಡಿದ್ರೆ ಬೈ ಡಿಫಾಲ್ಟ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 2 ಆಗಸ್ಟ್ ಆಗಿದೆ. IPO ಅಲಾಟ್ ಆಗಲಿಲ್ಲ ಅಂದ್ರೆ ಬ್ಯಾಂಕ್ ನಲ್ಲಿ ಬ್ಲಾಕ್ ಆದಂತ ಫಂಡ್ 5 ಆಗಸ್ಟ್ಗೆ ನಿಮಗೆ ರೀಫಂಡ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ಗಳು ಕೂಡ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಲ್ಲಿ 5 ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 6 ಆಗಸ್ಟ್ ಆಗಿದೆ. ಅಕ್ಯೂಮ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನ ಫಿನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ
ಸೊ ಕಂಪನಿಯ ಅಸೆಟ್ ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ರೆವಿನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಇವರ ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ 2022ರ ಫಿನಾನ್ಷಿಯಲ್ ಇಯರ್ ನಲ್ಲಿ 250 ಕೋಟಿಯ ಲಾಸ್ ಅನ್ನ ತೋರಿಸಿದ್ದಾರೆ. 2023ರ ಫಿನಾನ್ಷಿಯಲ್ ಇಯರ್ ನಲ್ಲಿ 98 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಮತ್ತೆ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಕೇವಲ 80 ಲಕ್ಷ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಫಿನಾನ್ಷಿಯಲ್ಸ್ ಸ್ಟೇಬಲ್ ಆಗಿರೋದು ಕಾಣಿಸ್ತಿಲ್ಲ. ರೆವಿನ್ಯೂಸ್ ಇನ್ಕ್ರೀಸ್ ಆಗ್ತಿದ್ರು ಕೂಡ ಇವರ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ತಿಲ್ಲ. ಬಾರೋಯಿಂಗ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ 2022ರ ಫಿನಾನ್ಷಿಯಲ್ ಇಯರ್ ನಲ್ಲಿ 358 ಕೋಟಿಯಷ್ಟು ಬಾರೋಯಿಂಗ್ಸ್ ಇತ್ತು. 2023ರ ಫಿನಾನ್ಷಿಯಲ್ ಇಯರ್ಗೆ ಅದು 536 ಕೋಟಿ ಆಗಿದೆ. ಸೊ ಮತ್ತೆ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಸ್ವಲ್ಪ ಬಾರೋಯಿಂಗ್ಸ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಹಾಗೆ ಐಪಿಒ ಇಶ್ಯೂ ಸೈಜ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ 1800 ಕೋಟಿ ಅರೌಂಡ್ ಅಲ್ಲಿ ಐಪಿಒ ಇಶ್ಯೂ ಸೈಜ್ ನೋಡೋದಕ್ಕೆ ಸಿಗುತ್ತೆ. ಫ್ರೆಶ್ ಇಶ್ಯೂ 680 ಕೋಟಿ ಆಗಿದ್ರೆ 1262 ಕೋಟಿಯ ಆಫರ್ ಫಾರ್ ಸೇಲ್ ಅನ್ನ ಕೂಡ ತರ್ತಿದ್ದಾರೆ. ಆಫರ್ ಫಾರ್ ಸೇಲ್ ನಲ್ಲಿ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಹಾಗೇನೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. 680 ಕೋಟಿಯ ಫ್ರೆಶ್ ಇಶ್ಯೂ ಏನಿದೆ ಇದರಿಂದ ಕಂಪನಿ ತಮ್ಮ ಲೋನ್ಸ್ ಅನ್ನ ಕ್ಲಿಯರ್ ಮಾಡಬಹುದಾಗುತ್ತೆ. ತಮ್ಮ ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡ್ಕೋಬಹುದಾಗುತ್ತೆ. ಸೊ ಐಪಿಒ ಸೈಜ್ ದೊಡ್ಡದಾಗೆ ಇದೆ. ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೀವು ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ನಿಂದ ಅಪ್ಲಿಕೇಶನ್ಸ್ ಅನ್ನ ಹಾಕಿದಾಗ ನಿಮಗೆ ಅಲಾಟ್ಮೆಂಟ್ ನ ಚಾನ್ಸಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಅಕ್ಯೂಮ್ಸ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 75% ಅಷ್ಟು ಆಫರ್ ಅನ್ನ ಮಾಡ್ತಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 10% ಅಷ್ಟು ಆಫರ್ ಇದೆ. ಐಪಿಒ ಸೈಜ್ ದೊಡ್ಡದಾಗಿದ್ರು ಕೂಡ ರಿಟೇಲ್ ಕ್ಯಾಟಗರಿಯಲ್ಲಿ ಕಡಿಮೆ ಆಫರ್ ಅನ್ನ ಮಾಡ್ತಿದ್ದಾರೆ. ಆದ್ರಿಂದ ಅಲಾಟ್ಮೆಂಟ್ ನ ಚಾನ್ಸಸ್ ತುಂಬಾನೇ ಕಡಿಮೆ ಆಗುತ್ತೆ. ಹಾಗೆ NII ಕ್ಯಾಟಗರಿಯಲ್ಲಿ 15% ಅಷ್ಟು ಆಫರ್ ಇದೆ. ಇದರಲ್ಲಿ ಕೇವಲ 5% ಅಷ್ಟು ಆಫರ್ ಮಾತ್ರ SHNI ಗಳಿಗೆ ಇರುತ್ತೆ. ಅಂದ್ರೆ ನೀವು 62 ಲಾಟ್ ಗಳಿಗೆ ಅಪ್ಲೈ ಮಾಡಿದ್ರು ಕೂಡ 5% ಅಷ್ಟು ಚಾನ್ಸಸ್ ಮಾತ್ರ ನಿಮಗೆ ಅಲಾಟ್ಮೆಂಟ್ ನಲ್ಲಿ ಇರುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲೇ ಮ್ಯಾಕ್ಸಿಮಮ್ ಅಕೌಂಟ್ಸ್ ಗಳಿಂದ ಅಪ್ಲೈ ಮಾಡೋದು ಒಳ್ಳೆ ಒಂದು ಡಿಸಿಷನ್ಸ್ ಆಗುತ್ತೆ. ಅಕ್ಯೂಮ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 679ರ ಅಪ್ಪರ್ ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 10,681 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಮಿಡ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ. ಅರ್ನಿಂಗ್ ಪರ್ ಶೇರ್ ನೆಗೆಟಿವ್ ನಲ್ಲಿ ಕಾಣಿಸ್ತಿದೆ. ಸೊ ಕಂಪನಿಯ ಪ್ರಾಫಿಟ್ ರೀಸೆಂಟ್ ಫಿನಾನ್ಷಿಯಲ್ ಇಯರ್ ನಲ್ಲಿ ತುಂಬಾನೇ ಕಡಿಮೆ ಆಗಿತ್ತು. ಹಾಗೆ 2022ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಲಾಸ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಇಂಡಸ್ಟ್ರಿ PE 49ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ನೆಗೆಟಿವ್ ಇದೆ ಅಂದಾಗ PE ಕೂಡ ನೆಗೆಟಿವ್ ನಲ್ಲೇ ಕಾಣಿಸುತ್ತೆ. ಕಂಪನಿಯ ROE ROC ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ನಮಗೆ ಕಾಣಿಸೋದಿಲ್ಲ. ವ್ಯಾಲ್ಯೂಯೇಷನ್ ಕೂಡ ಇಲ್ಲಿ ಜಸ್ಟಿಫೈ ಆಗ್ತಿರೋದು ಕಾಣಿಸ್ತಾ ಇಲ್ಲ. ಹಾಗೆ ಕಂಪನಿಯ ಕಾಂಪಿಟೇಟರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಡಿವಿಸ್ ಲ್ಯಾಬೊರೇಟರೀಸ್, ಸುವೆನ್ ಫಾರ್ಮಾಸ್ಯೂಟಿಕಲ್ಸ್, ಗ್ಲ್ಯಾಂಡ್ ಫಾರ್ಮಾ, ಟೊರೆಂಟ್ ಫಾರ್ಮಾ, ಆಲ್ಕೆಮ್ ಲ್ಯಾಬೊರೇಟರೀಸ್ ಈ ರೀತಿಯ ಕಾಂಪಿಟೇಷನ್ಸ್ ಮಾರ್ಕೆಟ್ ನಲ್ಲಿ ಇದೆ. ಆದ್ರಿಂದ ತುಂಬಾನೇ ಕಾಂಪಿಟೇಷನ್ ಪ್ರೆಷರ್ ಕೂಡ ಇರುತ್ತೆ. ಅಕ್ಯೂಮ್ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನ ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಅಂತ ಅಬ್ಸರ್ವ್ ಮಾಡಿದಾಗ 170 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 679ರ ಪ್ರೈಸ್ ಅನ್ನ ಸೆಟ್ ಮಾಡಿದ್ದಾರೆ. 25% ಅಷ್ಟು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇವತ್ತು ಇರುತ್ತೆ. ಸೊ ಕಂಪನಿಯ ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ವ್ಯಾಲ್ಯೂಷನ್ಸ್ ಕೂಡ ಜಸ್ಟಿಫೈ ಆಗ್ತಿಲ್ಲ. ಆದ್ರಿಂದ ಕೇವಲ ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಅನ್ನ ಮಾತ್ರ ಇಟ್ಕೋಬೇಕಾಗುತ್ತೆ. ಲಾಂಗ್ ಟರ್ಮ್ಗೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಒಳ್ಳೆ ಒಂದು ಪ್ರೀಮಿಯಂ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗುತ್ತೆ. 20% ನ ಕೆಳಗಡೆ ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಇದ್ರೆ ಆಗ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಅಕ್ಯೂಮ್ ಡ್ರಗ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ನ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.